ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫಾರ್ಮಾಸಿಸ್ಟ್ ಹುದ್ದೆಗಳು, ಗೌರ್ಮೆಂಟ್ ಹುದ್ದೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಇದ್ದೇನೆ. ಇಲ್ಲಿ ಏನಂದರೆ, ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ ಅಂತ ಒಂದು ಅಧೀನದಲ್ಲಿರುವಂಥ, ಸರ್ಕಾರ ಅಧೀನದಲ್ಲಿರುವಂತಹ ಒಂದು ಲಿಮಿಟೆಡ್ ಒಳಗಡೆ ಮಂಡಳಿ ಒಳಗಡೆ ಒಂದಷ್ಟು ನೇಮಕಾತಿ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಇಲ್ಲಿ ವಿಡಿಯೋದಲ್ಲಿ ನಾನು ಕೊನೆ ದಿನಾಂಕ ಮತ್ತು ಹುದ್ದೆಗಳ ವಿವರ, ಆಮೇಲೆ ಯಾವ ಕ್ವಾಲಿಫಿಕೇಷನ್ನು ಇರಬೇಕು, ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಯಾವುದು, ಲಿಂಕ್ ಯಾವುದು ಎಲ್ಲನೂ ಕೂಡ ಒಂದೊಂದಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅಭ್ಯರ್ಥಿಗಳ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಒಂದು ವಿಡಿಯೋಗಳನ್ನು ನಿಮಗೆ ಇಷ್ಟ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಜೊತೆಗೆ ಒಂದು ಲೈಕನ್ನು ಕೂಡ ಮಾಡೋದನ್ನು ಮರಿಬೇಡಿ. ಜೊತೆಗೆ ಡೌಟ್ಗಳಿದ್ದಲ್ಲಿ ಕೂಡ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಂಡಳಿ ಬೆಂಗಳೂರು ಈ ಒಂದು ಸಂಸ್ಥೆಯಲ್ಲಿರುವ ಖಾಲಿ ಇರುವಂಥ 34 ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ, ಗೌರ್ಮೆಂಟ್ ಹುದ್ದೆಗಳು ಇವು, ನೇರ ನೇಮಕಾತಿ ಮಾಡಿಕೊಳ್ಳಲು ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅರ್ಜಿಗಳನ್ನು ಸಲ್ಲಿಸಬೇಕಂದ್ರೆ ಈ ಒಂದು ಲಿಂಕಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಅದ್ರ ಜೊತೆಗೆ ಈ ಒಂದು PDF ಬೇಕಂದ್ರೂ ಕೂಡ ಲಿಂಕನ್ನು ಕೊಟ್ಟಿರ್ತೇನೆ. ಹೋಗಿ ನೀವು ಅರ್ಜಿಗಳನ್ನು ಮತ್ತು ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇಲ್ಲಿ ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ, ಕೊರಿಯರ್ ಮೂಲಕ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಫಾರ್ಮಾಸಿಸ್ಟ್ ಹುದ್ದೆಗಳು, ಫಾರ್ಮಾಸಿಸ್ಟ್ ಸ್ಯಾಲ್ರಿ ನೋಡಿರಿ 25,000ದಿಂದ 52,000 ತನಕ ಸ್ಯಾಲ್ರಿ ಇದೆ. ಓಕೆ, ಆಮೇಲೆ 7 ಹುದ್ದೆಗಳನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಮೀಸಲಾತಿ ಹೇಳೋದಾದರೆ ರಾಜ್ಯದ ಮಟ್ಟದ ಉಳಿಕೆ ವೃಂದ ಅಂತೇಳಿ ಮಾಡಿದ್ದಾರೆ. ಒಟ್ಟು ಹುದ್ದೆಗಳಲ್ಲಿ ಸಾಮಾನ್ಯದಲ್ಲಿ 3 ಹುದ್ದೆಗಳನ್ನು ಕೊಟ್ಟಿದ್ದಾರೆ ಸಾಮಾನ್ಯದಲ್ಲಿ. ಆಮೇಲೆ ಪರಿಶಿಷ್ಟ ಜಾತಿ ಎದಲ್ಲಿ 1 ಹುದ್ದೆ, ಆಮೇಲೆ ಪರಿಶಿಷ್ಟ ಪಂಗಡದಲ್ಲಿ 1, ಪ್ರವರ್ಗ 1, 2Aದಲ್ಲಿ 1 ಅಂತ ಒಟ್ಟಾರೆಯಾಗಿ 7 ಏನು ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ಮತ್ತು ಗ್ರಾಮೀಣ ಮತ್ತು ಏನು ಕೊಟ್ಟಿದ್ದಾರೆ, ಮಹಿಳೆಯರಿಗೆ 1, ಗ್ರಾಮೀಣ 1 ಕೂಡ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಥಮ ದರ್ಜೆ ಗುಮಾಸ್ತ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದು ಮೇ ಬಿ ಡಿಗ್ರಿನೋ ಅಥವಾ ನೋಡೋಣ, ಡಿಗ್ರಿ ಅಥವಾ ಏನಾಗಿರ್ಬೋದು. ಇಲ್ಲಿ ಬೇರೆ ಬೇರೆ ಹುದ್ದೆಗಳಿದ್ದಾವೆ. ವಿಕ್ರಮ ಸಹಾಯಕರು ಅಂತಿದ್ದಾವೆ, ಆಮೇಲೆ ವಿಕ್ರಮ ಸಹಾಯಕರು ಅಂತ ಇದೆ. ಓಕೆ, ಸೊ ಇಲ್ಲಿ ಮೀಸಲಾತಿಗಳನ್ನ ಆಯಾ ಇದರ ಮೇಲೆ ವರ್ಗೀಕರಣ ಮಾಡಿದ್ದೀವಿ ಅಂತ ಇಲ್ಲಿ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, ವಿದ್ಯಾರ್ಥಿ ವೆರಿ ಇಂಪಾರ್ಟೆಂಟ್ ಇದೆ. ಏನು ಕ್ವಾಲಿಫಿಕೇಷನ್ ಹೊಂದಿರಬೇಕು? ಒಂದನೇದಾಗಿ ಫಾರ್ಮಸಿಸ್ಟ್ ನೋಡ್ರಿ, ಇಲ್ಲಿ ರಿಕಗ್ನೈಸ್ ಯೂನಿವರ್ಸಿಟಿಯಿಂದ ಅಥವಾ ಬೋರ್ಡಿಂದ ಡಿಪ್ಲೊಮಾ ಫಾರ್ಮಸಿಸ್ಟನ್ನು ಪಾಸಾಗಿರಬೇಕು, ಡಿಪ್ಲೊಮಾ ಫಾರ್ಮಸಿ ಪಾಸಾಗಿರಬೇಕು, ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ಸ್ ಜ್ಞಾನ ಹೊಂದಿರಬೇಕು, ಕನ್ನಡ ಓದೋ ಸಾಮರ್ಥ್ಯ ಅಂದರೆ ಕನ್ನಡ ಬೇಸಿಕ್ ಓದಲು, ಬರೀಲು, ಮಾತನಾಡಲು, ಅರ್ಥ ಮಾಡಿಕೊಳ್ಳಲು ನಾಲೆಜನ್ನು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಪ್ರಥಮ ದರ್ಜೆ ಗುಮಾಸ್ತರಿಗೆ, ಇಲ್ಲಿ ಪ್ರಥಮ ದರ್ಜೆ ಗುಮಾಸ್ತರಿಗೆ ಏನಾಗಿರ್ಬೇಕಂತಂದರೆ ಡಿಗ್ರಿ ಆಗಿರಬೇಕು ಮತ್ತು ಕಂಪ್ಯೂಟರ್ ಮತ್ತು ಕನ್ನಡ ಬರ್ತಿರ್ಬೇಕಂತ ಹೇಳಿದ್ದಾರೆ. ಮತ್ತು ವಿಕ್ರಮ ಸಹಾಯಕರು ಅಂತೇಳಿ ದ್ವಿತೀಯ PUC ಪಾಸ್ ಆಗಿರಬೇಕು, ಅವರಿಗೂ ಕೂಡ ಕನ್ನಡ ಓದಲು, ಬರೀಲಿ ಮತ್ತು ಮಾತಾಡಲು ಬರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಂತ ಹೇಳ್ತಿದ್ದಾರೆ. ವಯೋಮಿತಿ ಸಡಿಲಿಕ್ಕೆ ಇಲ್ಲಿ ನೋಡ್ತಾ ಇದ್ದೀರಿ, ಮಿನಿಮಮ್ 16 ವರ್ಷ, ಆಮೇಲೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ಮತ್ತು ವರ್ಗದವರಿಗೆ 41 ವರ್ಷ ಮ್ಯಾಕ್ಸಿಮಮ್, SC/ST ಕೆಟಗರಿ 1ಅವರಿಗೆ 43 ವರ್ಷ ಮ್ಯಾಕ್ಸಿಮಮ್ ಕೊಟ್ಟಿರುವಂಥದ್ದು. ವಿಕಲಚೇತರಿಗೆ ಕೂಡ ಸಡಿಲಿಕೆ ಇದೆ. ಆಮೇಲೆ ವೆರಿ ಇಂಪಾರ್ಟೆಂಟು, ಅರ್ಜಿ ಅಪ್ಲಿಕೇಶನ್ ಹಾಕಲಿಕ್ಕೆ 500 ರೂಪಾಯಿ ಇದೆ. ಆಮೇಲೆ ಇತರರಿಗೆ, ಇವರಿಗೆ ಪ್ರವರ್ಗ, SC/ST ಇವರುಗಳಿಗೆ ಬಿಟ್ಟರೆ ಉಳ್ಕಿದವರಿಗೆ 1,000 ರೂಪಾಯಿ ಇದೆ ಫೀಸು, 1,000 ರೂಪಾಯಿ. ವೆರಿ ಇಂಪಾರ್ಟೆಂಟ್ ದಿನಾಂಕಗಳು ಹಿಂಗಿದ್ದಾವೆ. 9ರಿಂದ ಅರ್ಜಿ ಆರಂಭವಾಗಿದೆ. ಮುಂದಿನ ತಿಂಗಳು 7ನೇ ತಾರೀಕು ತನಕ, ಫೆಬ್ರವರಿ 7 ತಾರೀಕು ತನಕ ಅರ್ಜಿಗಳನ್ನು ನೀವು ಪಾವತಿ ಮಾಡೋದು ಮತ್ತು ಅರ್ಜಿಗಳು ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಇರುತ್ತೆ. ಆಮೇಲೆ ಅರ್ಜಿಗಳನ್ನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ತಪ್ಪು ಮಾಹಿತಿಗಳನ್ನು ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಬಾರ್ದು, ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆನ್ಲೈನ್ ಮುಖಾಂತರ ಭರ್ತಿನೇ ಮಾಡಬೇಕು. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಅದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಯೂಸರ್ ಮಾಡ್ಕೋಬೇಕು, ID ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು, ಇಮೇಲ್ ID ಎಲ್ಲನೂ ನೀಟಾಗಿ ಹಾಕಬೇಕು, ಫೋನ್ ನಂಬರ್ಗಳನ್ನು ಹಾಕಬೇಕು. ಆಮೇಲೆ ಭಾವಚಿತ್ರಗಳನ್ನು, ಸಹಿಗಳನ್ನು ಈ ರೀತಿ ಫಾರ್ಮೆಟಲ್ಲಿರಬೇಕು. ಸಹಿ ಮತ್ತು ಫೋಟೋ 2 ಒಂದೇ ಕಡೆ ಇರಬೇಕು. ಇವೆಲ್ಲವುಗಳನ್ನು ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು. ನೇಮಕಾತಿ ಪ್ರಕ್ರಿಯೆಗಳನ್ನು ಆಯಾ ಮಂಡಳಿ ತಕ್ಕಂತೆ ನೋಡಿಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇಲ್ಲಿ ನೇಮಕಾತಿ ಅನರ್ಹರಾಗಲು ಅಂತೇಳಿ ಒಂದಷ್ಟು ಕ್ರಿಮಿನಲ್ ಕೇಸ್, ಅದು ಲಪಡಾಬಾಜಿ ಏನು ಮಾಡಿರಬಾರ್ದು ಅಂತ. ಆಮೇಲೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ತುಂಬ ಇಂಪಾರ್ಟೆಂಟ್ ಆಯ್ಕೆ ಪ್ರಕ್ರಿಯೆ. ನೋಡಿರಿ, 1:5 ಒಳಗಡೆ ಆಯ್ಕೆ ಪ್ರಕ್ರಿಯೆ ಮಾಡ್ತಾರೆ. ಒಂದು ಹುದ್ದೆಗೆ 5 ಜನಂತೆ ಸಂದರ್ಶನ ಮಾಡ್ತಾರೆ ಲಿಖಿತ ಪರೀಕ್ಷೆ ಮುಗಿದ ಮೇಲೆ. ಸೊ ಇಲ್ಲಿ ಲಿಖಿತ ಪರೀಕ್ಷೆ ಯಾವ ರೀತಿಯಾಗಿರುತ್ತೆ? ಓಕೆ, ಸೊ ನೋಡಿ, ಲಿಖಿತ ಪರೀಕ್ಷೆ ಅನ್ನೋದಕ್ಕಿಂತ ಇಲ್ಲಿ ನೋಡಿ, ಫಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಗಳು ಸಲ್ಲಿಸ್ತಾರೆ. ಆಮೇಲೆ ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಆಧಾರದ ಮೇಲೆ ಇಂಟರ್ವ್ಯೂ ಕರೀತಾರೆ. ಲಿಖಿತ ಪರೀಕ್ಷೆಗೆ ನೋಡಿರಿ, ಕನ್ನಡ ಟೋಟಲ್ ಎಷ್ಟು ಮಾರ್ಕ್ಸಿಂದ ಇರಬೇಕು? 200-300 ಅಂಕದ್ದು ಎಕ್ಸಾಮ್ ಬರೀಬೇಕು. ಇದರಲ್ಲಿ ಕನ್ನಡ ಭಾಷೆ, ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಆಂಗ್ಲ ಭಾಷೆ, ಸಾಮಾನ್ಯ ಜ್ಞಾನ, ಸಹಕಾರಿ ವಿಷಯ, ಭಾರತ ಸಂವಿಧಾನ, ಸಮಾಜ ಮುಕ್ತ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳು ಅಂತೇಳಿ 200 ಅಂಕದ್ದು ಎಕ್ಸಾಮ್ ತೊಗೊತಾ ಇದ್ದಾರೆ.
ಓಕೆ. ಸೊ ಆಮೇಲೆ ಹಾಲ್ ಟಿಕೆಟ್ಗಳನ್ನು ನಾವು ಇಲ್ಲಿ ಇದೇ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಕಾಲ ತಕ್ಕಂಗೆ ನೋಡ್ತಿರ್ತಾ ಇರಿ ಅಂತ ಹೇಳಿದ್ದಾರೆ. ಓಕೆ. ಗ್ರಾಮೀಣ ಸರ್ಟಿಫಿಕೇಟ್ ಎಲ್ಲನೂ ಕೂಡ ಸರಿಯಾಗಿ ಅಪ್ಲೋಡ್ ಮಾಡಬೇಕು, ಫಾರ್ಮೆಟ್ ಇದೇ ರೀತಿಯಾಗಿರಬೇಕು ಅಂತ ಎಲ್ಲವನ್ನು ಮಾಹಿತಿಯಲ್ಲಿ ಕೊಟ್ಟಿರುವಂಥದ್ದು. ಓಕೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಒಂದು PDF ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಕೂಡ ಮಾಡ್ಕೋಬೋದು.